ಶಾಲೆಗಳ ಆರಂಭ ಮಾಡಬೇಕೋ ಬೇಡವೋ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಖಾಸಗಿ ಶಾಲೆಗಳು ಈಗಾಗಲೇ ಶುಲ್ಕವನ್ನ ನೀವು ಪಾವತಿಸಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದೆ. ಇನ್ನೊಂದು ಕಡೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಇವೆಲ್ಲದರ ಮಧ್ಯೆ ವಿಜಯಪುರದಲ್ಲಿ ಈಗ ಒಂದು ನರ್ಸರಿ ಶಾಲೆ ಆರಂಭ ಆಗಿದೆ. ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಯಾವುದೇ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಯಾವುದೇ ರೀತಿಯಲ್ಲೂ ಕೂಡ ಮುಂಜಾಗ್ರತೆ ತೆಗೆದುಕೊಳ್ಳದೆ ಈ ಶಾಲೆಯನ್ನು ಆರಂಭ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಈ ಶಾಲೆಗಳ ಆರಂಭ ಹಾಗೆಯೇ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ RTE ಟಾಸ್ಕ್ ಫೋರ್ಸ್ ನ ಸದಸ್ಯರಾಗಿರುವಂತಹ ಸುಜಾತ ಅವರು ಕೂಡ ಮತ್ತೆ ಜಾಯ್ನ್ ಆಗಿದ್ದಾರೆ. ಸುಜಾತ ಅವರೇ, ಒಂದ್ ಕಡೆ ಈಗ ಇನ್ನೇ ಶಾಲೆಗಳ ಆರಂಭ ಮಾಡಬೇಕೋ ಬೇಡ ಅನ್ನುವಂತಹ ಚಿಂತನೆಯಲ್ಲೇ ಇರುವಂತಹ ಸಂದರ್ಭದಲ್ಲಿ ವಿಜಯಪುರದಲ್ಲಿ ನರ್ಸರಿ ಶಾಲೆ ಆರಂಭ ಆಗಿದೆ. ಪುಟ್ಟ ಮಕ್ಕಳಿದ್ದಾರೆ ಅಲ್ಲಿ, ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಸಣ್ಣ ಸಣ್ಣ ಮಕ್ಕಳು, ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಗೆ ಕ್ರಮವನ್ನ ಈಗ ತೆಗೆದುಕೊಳ್ಬೇಕು ಅಂತ ನೀವು ಆಗ್ರಹ ಮಾಡ್ತೀರಿ? ಒಬ್ಬ ಪೇರೆಂಟ್ಸ್ ಹೇಗೆ ಕಳಿಸಿದ್ರು ಅನ್ನುವಂಥದ್ದು ಆಶ್ಚರ್ಯ ಆಗ್ತಾ ಇದೆ. ಇದು ನೀವು ಡಿಸ್ಕಸ್ ಮಾಡೋ ಸಮಯದಲ್ಲೇ ಈ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ಬಂದಿದ್ದು ಬಹಳ ಒಂದು ಒಳ್ಳೆ ಇದು ನೋಡಿ. ಸರ್ಕಾರ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡದೇ ಇರೋದ್ರಿಂದ ಸ್ಕೂಲ್ನವರು ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡು ಈ ತರದ ಒಂದು ಸ್ಟೆಪ್ ಅನ್ನ ತಗೊಳ್ಳೋದು ತಪ್ಪು. ಈಗಾಗ್ಲೇನೆ ನಾವು ಫ್ರಾನ್ಸ್ ನ ಒಂದು ಎಕ್ಸಾಂಪಲ್ ಆಗಿ ನೋಡಿದ್ವಿ. 70 ಮಕ್ಕಳು ಒಂದು ಶಾಲೆಗೆ ಹೋಗಿ ಮೊದಲನೇ ವಾರದಲ್ಲೇನೆ ಇನ್ಫೆಕ್ಟ್ ಆಗಿದ್ದು. ಈಗ ಇವರು ಯಾವ ಒಂದು ಧೈರ್ಯದ ಮೇಲೆ ಓಪನ್ ಮಾಡಿದ್ದಾರೆ? ಈ ಪೋಷಕರು ಕಳಿಸಿರ್ತಕ್ಕಂಥವ್ರು ಅವರೆಲ್ಲ ವರ್ಕಿಂಗ್ ಪೇರೆಂಟ್ಸ್ ಯಾವ ಒಂದು ಬೇಕಾಗತ್ತೆ ಇಲ್ಲಿ ಅಂತ ಹೇಳಿ ಇಷ್ಟು ಜನ ಎಲ್ಲರೂ ಅಲ್ಲ ಅವ್ರ ಧೈರ್ಯ ಮೆಚ್ಚೋದಲ್ಲ. ಇಲ್ಲಿ ಇದರಿಂದ ಸಮಾಜಕ್ಕೆ ಏನ್ ತೊಂದರೆ ಆಗತ್ತೆ ಅದನ್ನ ನಾವು ನೋಡ್ಬೇಕಿರೋದು. ಇದು ಇಂಡಿವಿಜುವಲ್ ಡಿಸಿಷನ್ ಅಲ್ಲ. ನಾನೆಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು, ನನ್ ಮಗುಗೊಂದು ಜಾಗ ಬೇಕು ಅಂತ ಬಿಡೋ ವ್ಯವಸ್ಥೆ ಮಾಡುವಂತ ನೋಡೋದಲ್ಲ. ಇಲ್ಲಿ ಆ ಮಗು ಅಲ್ಲಿ ಬಂದಾಗ ಆ ಮಗು ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡುತ್ತೆ, ಅಲ್ಲಿ ನಾಯ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಡ್ರೈವರ್ ಇರ್ಬೋದು, ಆ ಮಗು ಶಾಲೆಗೆ ಬಂದು ಹೋಗಂತ ವೆಹಿಕಲ್ ಯಾವ್ದಿದೆ, ಮತ್ ವಾಪಸ್ ಹೋದ್ಮೇಲೆ ಆ ಮಗುದ್ ಇಮಿಡಿಯೇಟ್ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರ ರಿಲೇಟಿವ್ಸ್. ಸೊ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಬಹಳ ಒಂದು ಗಂಡಾಂತರವನ್ನ ತರ್ತಕ್ಕಂತ ಸಿಚುಯೇಷನ್ ಇವಾಗ ಅವ್ರು ಓಪನ್ ಮಾಡಿರೋದು. ಸರ್ಕಾರ ಈ ಕೂಡಲೇ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಈಗ ಇಂತಹ ಮಕ್ಕಳಿರೋ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ನಾವು ಹೇಳ್ತೀವಿ 10 ವರ್ಷದವರೆಗೂ ಯಾರನ್ನು ಕೂಡ ಕಳಿಸಬೇಡಿ ಅನ್ನುವಂಥದ್ದೇ ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು, ಸರ್ಕಾರ ಹೇಳ್ತಾ ಇದೆ ಹೊರಗಡೆ ಕಳಿಸಬೇಡಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಅಲ್ಲಿ 2 ರಿಂದ 3 ವರ್ಷದ ಪುಟ್ಟ ಮಕ್ಕಳು ಅಲ್ಲಿ ಇರುವಂತದ್ದು, ಹೇಗೆ ಈ ತರದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಯಾರು ಕೂಡ ಏನ್ ಗೈಡ್ಲೈನ್ಸ್ ಇದೆ ಯಾರು ಕೂಡ ಅಲ್ಲಿ ಪಾಲನೆ ಮಾಡಿಲ್ಲ ಅಲ್ಲಿ. ಖಂಡಿತವಾಗ್ಲು ನೀವು ಹೇಳಿದಾಗೆ ಇಲ್ಲಿ ನಾವು ಇವಾಗ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೆ ಏನ್ ಗೈಡ್ಲೈನ್ಸ್ ಕೊಟ್ರು ಅವರು ಸರಿಯಾಗಿ ಆ ಸ್ಯಾನಿಟೈಸ್ ಮಾಡ್ತಿದಾರ, ಅದನ್ನೆಲ್ಲ ಫಾಲೋ ಮಾಡ್ತಾರ ಅನ್ನೋ ಒಂದು ಫಾಲೋ ಅಪ್ ಗೌರ್ಮೆಂಟ್ ಇಂದ ಖಂಡಿತವಾಗ್ಲು ನಮ್ ದೇಶದಲ್ಲಿ ಮಾಡೋದಿಲ್ಲ ನಾನ್ ತಿಳಿದ ಮಟ್ಟಿಗೆ. ಸೊ ಈಗ ಸ್ಕೂಲ್ ಓಪನ್ ಮಾಡ್ಲಿಕ್ಕೆ ಏನ್ ಚಿಂತನೆಯನ್ನ ನಡೆಸ್ತಿದ್ದಾರೆ ಅದ್ರ ಪ್ರಕಾರವಾಗಿ ಅವರು ಒಂದು ಸೆಟ್ ಗೈಡ್ಲೈನ್ಸ್ ಕೊಟ್ರು ಅಲ್ಲಿನ ಲೋಕಲ್ BO ಆಫೀಸ್ನವರು ಅಥವಾ CRPಗಳು ಪ್ರತಿಯೊಂದು ಶಾಲೆಗೂ ವಿಸಿಟ್ ಮಾಡಿ ಆ ಕ್ರಮವನ್ನ ಅವರು ತಗೊಳ್ತಿದಾರ, ಸರಿಯಾಗಿ ಪಾಲಿಸ್ತಿದಾರ ಅನ್ನೋದನ್ನೆಲ್ಲ ಫಾಲೋ ಅಪ್ ಮಾಡ್ಬೇಕು. ಅದಕ್ಕೆ ಈಗ ಪೇರೆಂಟ್ಸ್ ದೃಷ್ಟಿಯಿಂದ ಅವರ ಪರವಾಗಿ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಪೋಷಕರು ಮಕ್ಕಳನ್ನ ಕಳಿಸ್ಲಿಕ್ಕೆ ತಯಾರಿಲ್ಲ. ಇನ್ನು ನೀವು ಫೀಸ್ ಸ್ಟ್ರಕ್ಚರ್ ಅಂತ ಬೆಳಗ್ಗೆಯಿಂದ ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀರೋ, ಅರ್ಧಕ್ಕರ್ಧ %, ಈವನ್ 50% ಪೇರೆಂಟ್ಸ್ ಅಂತಾನೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಫೀಸ್ ಪೇ ಮಾಡ್ಲಿಕ್ಕೆ ರೆಡಿ ಇದಾರೆ. ಆದ್ರೆ ಆ ಫೀಸ್ ಸ್ಟ್ರಕ್ಚರ್ ನಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಅನ್ವಾಂಟೆಡ್ ಥಿಂಗ್ಸ್ ಅಥವಾ ಈ ವರ್ಷ ಉಪಯೋಗಕ್ಕೆ ಬರ್ದೇ ಇರ್ತಕ್ಕಂಥದ್ದು ಏನಿದೆ, ಮಿಸಲೇನಿಯಸ್ ಅಂತ ಏನ್ ಹೇಳ್ತೀವಿ, ಅದು ಸ್ಟೇಷನರಿ ಇರ್ಬೋದು, ಒಂದು ಪಿಕ್ನಿಕ್ ಇರ್ಬೋದು, ಅಥವಾ ಮಕ್ಕಳಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಈಗ ಅವರು ಸ್ಕೂಲ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಯಾವಾಗ ಓಪನ್ ಆದ್ರೂ ಖಂಡಿತವಾಗ್ಲೂ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಯಾವುದನ್ನು ಫೋಕಸ್ ಮಾಡುವಂತ ಒಂದು ದೃಷ್ಟಿಕೋನದಲ್ಲಿ ಇರಲ್ಲ. ಈ ಟೈಮಲ್ಲಿ ಮಾಡಬಾರ್ದು. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀವು ಮೇಂಟೈನ್ ಮಾಡೋದಾದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಥವಾ ಅದರ್ ಸೋಷಿಯಲ್ ಆಕ್ಟಿವಿಟೀಸ್ ಅನ್ನ ನೀವು ಸ್ಕೂಲಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನೆಲ್ಲ ನೀವು ಕಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದೊಂದು ಪೇರೆಂಟ್ ಗೆ ಒಂದು 20-25 ಸಾವಿರ ರೂಪಾಯಿ ಫೀಸ್ ಸ್ಟ್ರಕ್ಚರ್ ಕಡಿಮೆ ಆಗುತ್ತೆ ಈ ಖಾಸಗಿ ಶಾಲೆಗಳ ದೃಷ್ಟಿನಲ್ಲಿ ನೋಡಿದಾಗ. ಇನ್ನು ನಾವು ಆನ್ಲೈನ್ ಕ್ಲಾಸಸ್ ಅಂತ ನೀವು ಡಿಸ್ಕಷನ್ ಏನ್ ಮಾಡ್ತಿದ್ದೀರಾ, ಈ ಆನ್ಲೈನ್ ಕ್ಲಾಸಸ್ ಅಲ್ಲೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಅದರಲ್ಲೂ ಒಂದು ಸರಿಯಾದ ಗೈಡ್ಲೈನ್ಸ್ ಅನ್ನ ಗವರ್ಮೆಂಟ್ ನಿಗದಿ ಪಡಿಸಿಲ್ಲ ಶಾಲೆಗಳಿಗೆ. ಒಂದೊಂದು ಸ್ಕೂಲ್ ಅವರು ಅವ್ರದೇ ಆದ ರೀತಿಯಲ್ಲಿ ಕ್ಲಾಸಸ್ ಅನ್ನ ನಡೆಸ್ತಾ ಇದೆ. ಈಗ ನನ್ನ ದೃಷ್ಟಿಗೆ ಬಂದಿರೋ ಪ್ರಕಾರ ನಿನ್ನೆ ಸ್ಕೂಲ್ ಹೆಸರು ತಗೊಳ್ಳೋದು ಬೇಡ, ಒಂದು ಶಾಲೆಯಲ್ಲಿ 1ನೇ ಕ್ಲಾಸ್ ಮಗುವಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳುವರೆಗೂ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಕ್ಲಾಸಸ್ ಇದೆ. ಸೊ
ನಾವು ಇವಾಗ ಒಂದು ಮನೋತಜ್ಞರು ಅಥವಾ ಡಾಕ್ಟರ್ಸ್ ಗಳನ್ನ ನಾವು ಕನ್ಸಲ್ಟ್ ಮಾಡಿ ನಾವು ನೋಡಿದಾಗ ಆ ಮಗುಗೆ ಅಷ್ಟು ಸ್ಕ್ರೀನ್ ಟೈಮ್ ಒಳ್ಳೇದಾ? ಕರೆಕ್ಟ್. ಸೊ ನೀವು ಸ್ಕ್ರೀನ್ ಟೈಮ್ ಅಂತ ನಾವ್ ಏನ್ ಮಾತಾಡ್ತಾ ಇದ್ವಿ ಅದು ಏಜ್ ಪ್ರಕಾರವಾಗಿ ಕೊಡಿ ಅಂತ ಕೇಳಿದ್ವಿ. ಅದು ಅಲ್ದೇನೆ ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ನೆಸೆಸಿಟೀಸ್ ಇಲ್ಲ. ಡಿಜಿಟಲ್ ಕ್ಲಾಸಸ್ ಮಾಡಿ ನೀವು PPT ಪ್ರೆಸೆಂಟೇಷನ್ ಅಥವಾ ಲೆಸನ್ ಪ್ಲಾನಿಂಗ್ ಆಡಿಯೋನಲ್ಲಿ ನಿಮ್ ಟೀಚರ್ಸ್ ಮಾತಾಡಿರೋದನ್ನ ಕಳಿಸ್ಕೊಡಿ. ಪೋಷಕರು ಕೂತ್ಕೊಂಡು ದಿನಕ್ಕೆ ಒಂದು ಪೀರಿಯಡ್ 2 ಪೀರಿಯಡ್ ಅನ್ನ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಮಾಡಿಸ್ಬೋದು. ನೀವು ಒಂದು 6 ವರ್ಷದ 8 ವರ್ಷದ ಮಕ್ಕಳನ್ನ ಬೆಳಿಗ್ಗೆ 8 ಗಂಟೆಯಿಂದ ಸ್ಕೂಲ್ ಟೈಮಿಂಗ್ಸ್ ತರ ನೀವು 2:30 ಕೂರಿಸ್ಬಿಟ್ಟು ಅದ್ರಲ್ಲಿ ಒಂದು ಇದು ಶಾರ್ಟ್ ಬ್ರೇಕ್ ಲಂಚ್ ಬ್ರೇಕ್ ಕೊಡ್ತೀವಿ ಅಂತ ಹೇಳಿದ್ರೆ ಆ ಮಗುದು ಮನೋಸ್ಥಿತಿ ಹೇಗಿರತ್ತೆ? ಈಗಾಗ್ಲೇ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಕರೆಕ್ಟ್. ನಮ್ಮ ಆರ್ಟಿಕಲ್ 21 ಹೇಳುತ್ತೆ ಇಟ್ ಈಸ್ ಫಸ್ಟ್ ಥಿಂಗ್ ಇಸ್ ದ ಸೇಫ್ಟಿ ಆಫ್ ದ ಚಿಲ್ಡ್ರನ್. ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 21A ಹೇಳುತ್ತೆ ಎಜುಕೇಶನ್, ರೈಟ್ ಟು ಎಜುಕೇಶನ್. ಸೊ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಸೇಫ್ಟಿ ಪ್ರಯಾರಿಟಿ ಕೊಟ್ಟಿದೆ. ಸೊ ಹಾಗಿರುವಾಗ ನೀವಿವಾಗ ಸ್ಕೂಲ್ ತೆಗಿಯುವಂತ ಚಿಂತನೆ ಮಾಡೋ ಅವಶ್ಯಕತೆ ಇದೆಯಾ? ಅದಕ್ಕೆ ಪೇರೆಂಟ್ಸ್ ರೆಡಿ ಇದಾರಾ? ಸೊ ಇದಕ್ಕೆ ಮನೋತಜ್ಞರು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ನಮ್ ತರ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥವ್ರು ಮಕ್ಕಳಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪೋಷಕರು, ಆಗ್ಲೇ ವಿಶ್ವನಾಥ್ ಸರ್ ಹೇಳಿದಾಗೆ ಕೆಲವು ಮಕ್ಕಳು ಸೀನಿಯರ್ ಮಕ್ಕಳುಗಳನ್ನು ಕೂರಿಸ್ಕೊಂಡು ಅವ್ರ ಮೆಂಟಲ್ ಸ್ಥಿತಿ ಇವಾಗ ಹೇಗಿದೆ, ಅವ್ರು ಈ ತರ ಪರಿಸ್ಥಿತಿಯಲ್ಲಿ ಸ್ಕೂಲಿಗೆ ಬರ್ಲಿಕ್ಕೆ ರೆಡಿ ಇದಾರಾ, ಇದೆಲ್ಲಾನು ಒಂದು ಸಮಾಲೋಚನೆ ಮಾಡಿ ಅನಂತರ ಒಂದು ಡಿಸಿಷನ್ ಅನ್ನ ತಗೊಳ್ಬೇಕು. ಪೇರೆಂಟ್ಸ್ ಹತ್ರ ಮಾತನಾಡುವಾಗ್ಲೂ ಅವ್ರು ಹೇಳ್ತಾ ಇದ್ದಂದ್ರೆ ಒಂದು ನಾವು ಕಳ್ಸೋದಿಲ್ಲ ಅನ್ನುವಂಥದ್ದು. ಇನ್ನೊಂದಷ್ಟು ಜನ ಈಗ ಈ ಎಲ್ಲಾ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಕಟ್ಟೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಸರಿಯಾಗಿ ಹೋಗ್ಲಿ ಬಿಡಿ, ನಮ್ಗೆ ಈ ವರ್ಷ ಒಂದು ನಮ್ಮ ಮಗುವಿದ್ದು ಎಜುಕೇಶನ್ ಏನ್ ಹಾಳಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನಮ್ಮ ಮಗು ಜೀವನದ ಉಳಿಯತ್ತಲ್ವಾ, ಇನ್ನೊಂದು ವರ್ಷ ಅಟ್ಲೀಸ್ಟ್ ಚೆನ್ನಾಗಿ ಓದಿಸ್ಬೋದಲ್ವಾ ಅಂತ ಮನಸ್ಥಿತಿ ಕೂಡ ಇದೆ ಈಗ ಎಷ್ಟೋ ಜನ ಪೇರೆಂಟ್ಸ್ಗೆ. ಹೌದು, ಸರಿ, ನೀವ್ ಹೇಳ್ದಾಗೆ ಈಗ ನಾನು ಒಂದು ಪೇರೆಂಟ್ ಆಗಿದ್ಕೊಂಡು ನನ್ ಮಗು 4ನೇ ಕ್ಲಾಸ್ ಅಲ್ಲಿ ಇದೆ, ಒಂದು ಮಗು 10ನೇ ಕ್ಲಾಸ್ ಅಲ್ಲಿ ಇದೆ. ನಾನೇ ಒಂದು ಪೋಷಕರಾಗಿದ್ಕೊಂಡು ಖಂಡಿತವಾಗ್ಲೂ ನೀವು ಜೂನ್, ಜುಲೈ, ಈವನ್ ಆಗಸ್ಟ್ ಅಲ್ಲಿ ನೀವು ತೆಗೆದ್ರು ನಾನ್ ಕಳ್ಸೋದಿಲ್ಲ. ಕಾರಣ ನನ್ನ ಮಗುಗೆ ಅಲ್ಲಿ ಯಾವ ರೀತಿಯಾದ ಸೇಫ್ಟಿ ಇರುತ್ತೆ. ನೀವು ಸ್ಕೂಲ್ ನಲ್ಲಿ ಸ್ಯಾನಿಟೈಸೇಷನ್ ಮಾಡ್ಬೋದು, ನೀವ್ ಎಲ್ಲಾ ರೀತಿಯಾದ ಗೈಡ್ ಲೈನ್ಸ್ ಗವರ್ಮೆಂಟ್ ಕೊಡ್ಬೋದು. ಆದ್ರೆ ಅನ್ಅವಾಯ್ಡಬಲ್ ಸಿಚುಯೇಷನ್ಸ್ ಗೆ ನೀವು ಇನ್ಸ್ಟಿಟ್ಯೂಷನ್ಸ್ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದು ಇನ್ಸ್ಟಿಟ್ಯೂಷನ್ ಇಂದಾನೆ ಬಂದಿದೆ ಅಂತ ನಾವ್ ಹೇಳಕ್ ಆಗಲ್ಲ. ಆ ಮಗುದು ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಅಲ್ಲಿ ಪ್ಲೇಯಿಂಗ್ ಟೈಮ್ ನಲ್ಲಿ ಬೇರೆ ಯಾರ್ದೋ ಮುಖಾಂತರ ಬಂದಿರ್ಬೋದು, ಟೀಚರ್ಸ್ ಹ್ಯಾಂಡಲ್ ಮಾಡೋರು. ಸೊ ಇದು ಒಂದು ಬಿಗ್ ಕ್ವಶನ್ ಮಾರ್ಕ್ ಎಲ್ಲಿಂದ ಬಂದಿದೆ ಅನ್ನೋದನ್ನ ನಾವ್ ಈಗ್ಲೇ ನೋಡ್ತಾ ಇರೋಗೆ. ಒಂದು ಕೇಸ್ ಬಂತು ಅಂತ ಹೇಳಿದ್ರೆ ಅದ್ರ ಹಿಂದೆ ಹಿಸ್ಟ್ರಿನ ಹುಡುಕ್ತಾರೆ. ಸೊ ಈ ತರ ನೀವು ಒಂದು ಮಗುದನ್ನ ಹಿಸ್ಟ್ರಿ ಹುಡ್ಕೊಂಡು ಹೋದಾಗ ಆ ಮಗುವಿಂದ ಎಷ್ಟು ಜನ ಸೋಂಕಿತರ ಆಗಬಹುದು. ನೀವ್ ಹೇಳೋ ರೀತಿಯಲ್ಲಿ ಪೋಷಕರು ಇವಾಗ ಕಳಿಸ್ಲಿಕ್ಕೆ ರೆಡಿ ಇಲ್ಲ. ಅದೇ ರೀತಿಯಲ್ಲಿ ಪೋಷಕರು ಫೀಸ್ ಕೊಡೋದಿಲ್ಲ ಅಂತಾನು ಹೇಳ್ತಿಲ್ಲ. ನೀವು ಈ ವರ್ಷ ಪೂರ್ತಿ ನೀವು ಸ್ಕೂಲ್ ತೆಗಿದೇ ಇದ್ರು ಫೀಸ್ ಏನ್ ಪೇ ಮಾಡ್ಬೇಕು ಖಂಡಿತವಾಗ್ಲೂ ಪೇರೆಂಟ್ಸ್ ಪೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗತ್ತೆ, ಒಂದು ಖಾಸಗಿ ಶಾಲೆ ನಡೆಸಬೇಕಾದ್ರೆ ಅಲ್ಲಿನ ಟೀಚರ್ಸ್, ಇನ್ಫ್ರಾಸ್ಟ್ರಕ್ಚರ್ಸ್, ಬಿಲ್ಡಿಂಗ್, ಬಾಡಿಗೆಯಲ್ಲಿ ಇರ್ತಕ್ಕಂಥ ಸ್ಕೂಲ್ಗಳು ಬಾಡಿಗೆ ಕಟ್ಟಬೇಕು. ಸೊ ಇದೆಲ್ಲ ಅವರು ನಿರ್ವಹಿಸ್ಲಿಕ್ಕೆ ಏನು ಹಣ ಪೇ ಮಾಡ್ಬೇಕೋ ಅದನ್ನ ಖಂಡಿತವಾಗ್ಲೂ ಪೇ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ನೀವು ಟ್ಯೂಷನ್ ಫೀ ಅಂತ ಏನಿದೆ ಅದನ್ನ ತಗೊಳ್ಳಿ. ಬೇರೆ ಒಂದು ನಮ್ಗೆ ಈ ವರ್ಷ ಕೊಡದೇ ಇರ್ತಕ್ಕಂಥ ಫೆಸಿಲಿಟೀಸ್, ಯೂಸ್ ಮಾಡದೇ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್, ಇಂಥದಕ್ಕೆಲ್ಲ ಚಾರ್ಜ್ ಮಾಡಿ ಫೀಸ್ ತಗೊಳ್ಳೋದು ತಪ್ಪು. ಅಂತಹ ಸಂದರ್ಭದಲ್ಲಿ ಏನೂ ಕೊಡದೆ ನಾವು ಯಾವ ರೀತಿ ಕೇಳ್ತೀರಾ? ದಂಧೆನೆ ಮಾಡ್ದಂಗಾಗತ್ತೆ ಅದು. ಹಾಗೆ ಆಗಿದೆ. ಯಾಕಂದ್ರೆ JP ನಗರ್ನಲ್ಲಿ ಒಂದು ಪ್ರತಿಷ್ಠಿತ ಶಾಲೆ, ನಾನು JP ನಗರ್ನಲ್ಲೇ ಇರೋದು, JP ನಗರ್ನಲ್ಲಿ ಒಂದು ಪ್ರತಿಷ್ಠಿತ ಶಾಲೆ ನಿನ್ನೆ ನನಗೆ ಅವರು ಇದನ್ನ ಕಳಿಸಿದ್ದಾರೆ, ಫೀಸ್ ಸ್ಟ್ರಕ್ಚರ್ ಪೇರೆಂಟ್ಸ್ ಪೇ ಮಾಡಿರೋದನ್ನ. ಅವರು ಆನ್ಲೈನ್ ಕ್ಲಾಸ್ 9ನೇ ತರಗತಿ ಮಗುಗೆ ಶುರುನೇ ಮಾಡಿಲ್ಲ. ಕಾರಣ ಅವ್ರು ಫೀಸ್ ಕಟ್ಟಿಲ್ಲ ಅಂತ. ಇವರು ಫೀಸ್ ಕಟ್ಟಕ್ ಆಗದಿರೋಂತ ಪೇರೆಂಟ್ಸ್ ಅಲ್ಲ, ಆದ್ರೆ ಬಿಸ್ನೆಸ್ ಪೀಪಲ್ ಆಗಿರೋದ್ರಿಂದ 3 ತಿಂಗಳಿಂದ ಅವ್ರಿಗೆ ಬಿಸ್ನೆಸ್ ಹೊಡೆತ ಬಿದ್ದಿದೆ. ಸೊ ನಮ್ಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಆಯ್ತು, ನೀವು ಸಮಯ ಎಷ್ಟು ತಗೊಳ್ತೀರಾ ತಗೊಳ್ಳಿ, ಅಲ್ಲಿವರೆಗೂ ನಿಮ್ ಮಗು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಪೇರೆಂಟ್ಸ್ ಹೇಗೋ ದುಡ್ಡು ಹೊಂದಿಸಿ ಅವರು ನೆನ್ನೆ ಕಟ್ಟಿ, ನೆನ್ನೆ ನನಗೆ ಆ ಬಿಲ್ಲುನು ಕೂಡ ಇದನ್ನ ಕಳಿಸಿದ್ದಾರೆ. ನೋಡಿ, ನಮ್ಗೆ ಈ ತರ ಫೋರ್ಸ್ ಮಾಡಿ ಕೊನೆಗೂ ಅದನ್ನ ಕಟ್ಟಿಸ್ಕೊಂಡ್ರು. ಯಾಕಂದ್ರೆ ನನ್ ಮಗಳ ಕ್ಲಾಸಸ್ ಮಿಸ್ ಆಗ್ಬಾರ್ದು ಅಂತ ಹೇಳಿ ನಾನ್ ಕಟ್ಟದೆ ಅಂತ ಹೇಳಿದ್ರು. ಸೊ ಈ ತರ ಒಂದು ಅಮಾನುಷವಾಗಿ ಪೋಷಕರನ್ನ ಶೋಷಣೆಗೊಳಪಡಿಸೋದು ದಯವಿಟ್ಟು ಖಾಸಗಿ ಶಾಲೆಯವರು ನಿಲ್ಲಿಸಬೇಕು. ಎಸ್, ಒಂದ್ ಕಡೆ ಈಗ ಪ್ರೈವೇಟ್ ಶಾಲೆಗಳ ಮೊರೆ ಹೋಗ್ತಾ ಇದಾರಲ್ಲ, ಎಲ್ರಿಗೂ ಕೂಡ ನಾವು ಪ್ರೈವೇಟ್ ಶಾಲೆಗೆ ಮಕ್ಕಳನ್ನ ಕಳಿಸಿದ್ರೇನೆ ಮಕ್ಕಳು ಚೆನ್ನಾಗಿ ಓದೋದು ಅನ್ನುವಂತಹ ಮನಸ್ಥಿತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅದು ಈಗ ಬದಲಾಗ್ತಾ ಇದೆ ಅಥವಾ ಬದಲಾಗಬೇಕು ಅಂತ ಅನ್ಸುತ್ತೆ. ಒಂದ್ ಕಡೆ ಸರ್ಕಾರ ಶಾಲೆಗಳ ಗುಣಮಟ್ಟ ಏನಾದ್ರು ಚೆನ್ನಾಗಿದ್ರೆ ಇಂತಹ ಸಿಚುವೇಶನ್
ಎಜುಕೇಶನ್ ನಿರ್ಮಾಣ ಆಗ್ತಿರ್ಲಿಲ್ವೇನೋ ಅಂತ. ಈ ಚರ್ಚೆ ನಾವು ಸಾಕಷ್ಟು ಸಾರಿ ಸುಮಾರು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಮಾಡ್ಬಿಟ್ಟಿದೀವಿ. ನಮ್ಮ ಸರ್ಕಾರಿ ಶಾಲೆಗಳು, ಈಗ ನಾನು 10 ವರ್ಷ ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ಶಾಲೆ ಸಿಸ್ಟಮ್ ಹೇಗಿದೆ ಅಂದ್ರೆ ಯೂನಿವರ್ಸಲ್, ಇದು ಎಲ್ಲರಿಗೂ ಒಂದೇ ಕಮ್ಯುನಿಟಿ ಸ್ಕೂಲ್ಸ್ ಇರುತ್ತೆ. ನಿಮ್ಮ ಮನೆ ಹತ್ರಕ್ಕೆ ಇಷ್ಟು ರೇಡಿಯಸ್ ಅಲ್ಲಿ ಅಂತ ಏನಿರುತ್ತೆ ಅದು ಸ್ಕೂಲ್ ಅನ್ನ ಗವರ್ಮೆಂಟ್ ಅಲಾಟ್ ಮಾಡುತ್ತೆ, ನೀವು ಚೂಸ್ ಮಾಡೋ ಹಾಗಿರಲ್ಲ. ಪ್ರೈವೇಟ್ ಅಂತ ಏನಿದೆ ಅದು ಬಹಳ ಎಕ್ಸ್ಪೆನ್ಸಿವ್, ತುಂಬಾ ಕಡಿಮೆ ಜನನೇ ಅದಕ್ಕೆ ಹೋಗೋದು. ಸೊ ಇಲ್ಲಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇಲ್ಲ, ಎಜುಕೇಶನ್ ಸಿಸ್ಟಮ್. ಒಂದನೇದು. ಎರಡನೇದು, ನಮ್ಮ ಸರ್ಕಾರ ಕೊಡ್ತಕ್ಕಂತ ಒಂದು ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರ್ಸ್, ಟೀಚರ್ ಕ್ವಾಲಿಟಿ ಇದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾತಕ್ಕೆ ಲಕ್ಷಗಟ್ಲೆ ಸುರಿದು ಜನ ಪ್ರೈವೇಟ್ ಎಜುಕೇಶನ್ ಹೋಗ್ಬೇಕು? ಸರ್ಕಾರ ಶಾಲೆಗಳಲ್ಲಿ ಎಷ್ಟೆಲ್ಲಾ ನ್ಯೂನ್ಯತೆಗಳಿದೆ, ಕೊರತೆಗಳಿದೆ ಅಂತ ಹೇಳಿ ನಮ್ಮ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಇಂದ ನಾವು ಮಾಡೋ ಸರ್ವೆ ನಲ್ಲಿ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿ ಈಗ ಏನ್ ಸಾರಿ ಕೇಳಿಸ್ಲಿಲ್ಲ. ರೈಟ್ ಟೈಮ್ ಈಗ ಅಟ್ಲೀಸ್ಟ್ ಈಗಲೇ ಆದ್ರೂ ಸರಿ ಮಾಡಿ. ಈಗ ಪ್ರೈವೇಟ್ ಅಲ್ಲಿರುವಂತಹ ಮಕ್ಕಳನ್ನ ಎಷ್ಟೋ ಈಗ ಮಕ್ಕಳು ತುಂಬಾ ಪೇರೆಂಟ್ಸ್ ರೆಡಿ ಇದ್ದಾರೆ, ನಾವು ಗವರ್ಮೆಂಟ್ ಸ್ಕೂಲ್ಗೆ ಹಾಕ್ತಿವಿ, ಕಳಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ರೈಟ್ ಟೈಮ್ ಕರೆಕ್ಟ್ ಮಾಡೋದಿಕ್ಕ ಅಂತ. ಖಂಡಿತವಾಗ್ಲು. ಯಾಕಂದ್ರೆ ಈಗ ಈ ಒಂದು ಕರೋನಾ ಅಂತ ಬಂದಿದ್ದು ಸಾಕಷ್ಟು ನಮಗೆ ಹೊಸದನ್ನ ಅಳವಡಿಸ್ಕೊಳ್ಳಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ದಾರಿಯನ್ನ ಮಾಡ್ಕೊಡ್ತಾ ಇದೆ. ಸೊ ಸರ್ಕಾರ ಕೂಡ ಇದರಲ್ಲಿ ಚಿಂತನೆ ನಡೆಸ್ಬಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಏನು ಇದೆಯೋ ಅಷ್ಟಕ್ಕೆ ಪೂರ್ತಿಯಾಗಿ ಅಲ್ದೇ ಇದ್ರೂನು, ಕಂಪ್ಲೀಟ್ ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅಲ್ದೇ ಇದ್ರು ಕೂಡ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗ್, ಅದರಲ್ಲಿ ಆ ಮಕ್ಳಿಗೆ ಬೇಕಾಗಿರ್ತಕ್ಕಂಥ ವೆಂಟಿಲೇಷನ್ ಫೆಸಿಲಿಟೀಸ್, ಕಂಪ್ಯೂಟರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಶೌಚಾಲಯ, ಇದೆಲ್ಲಾನು ನೀವು ಒಂದು ಒದಗಿಸ್ಬಿಟ್ಟು ಟೀಚರ್ಸ್, ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಅನ್ನ ನೀವು ನೇಮಕ ಮಾಡಿ ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಜನ ಸರ್ಕಾರಿ ಶಾಲೆಯನ್ನ ಆಪ್ಟ್ ಮಾಡ್ತಾರೆ. ಯಾಕಂದ್ರೆ ನೀವು ಫೀಸ್ ಸ್ಟ್ರಕ್ಚರ್ ನ ನೋಡಿದಾಗ ಮೇಡಮ್, ಇಲ್ಲಿ ನಾವು ಒಂದು 60-70 ಸಾವಿರದಿಂದ ಫೀಸ್ ಸ್ಟ್ರಕ್ಚರ್ ನೋಡಿದೀವಿ. ಆದ್ರೆ ಮ್ಯಾಕ್ಸಿಮಮ್ 6 lakhs 7 lakhs ಸ್ಕೂಲ್ಸ್ ಇದಾವೆ. ನಾವು ಶಾಲೆ ಹೆಸರು ತಗೊಳ್ಳೋದ್ ಬೇಡ, ನಿಮ್ಗೂ ಮಾಧ್ಯಮದವ್ರಿಗೆ ಚೆನ್ನಾಗ್ ಗೊತ್ತು. ಒಂದು 5ನೇ ತರಗತಿ ಮಗುವಿಗೆ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇರ್ತಕ್ಕಂಥ ಒಂದು ಶಾಲೆಗೆ 5,25,000 ರೂಪಾಯಿ ಫೀಸು. ಸೊ ಪೇರೆಂಟ್ಸ್ ದುಡ್ಡಿರ್ತಕ್ಕಂಥವ್ರು ಕೊಡ್ತಾರೆ, ಹೋಗ್ತಾರೆ, ಹಾಗಂತೇಳಿ ನಾವು ಖಾಸಗಿ ಶಾಲೆನ ಮುಚ್ಲಿಕ್ಕೆ ಆಗಲ್ಲ. ಆದ್ರೆ ಸರ್ಕಾರ ಅವ್ರು ಮಾಡ್ಬೇಕಾದಂತ ಒಂದು ನೀತಿ ನಿಯಮಗಳು ಮತ್ತೆ ಸರ್ಕಾರ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನೆಲ್ಲ ದಾರಿ ಕೈಗೊಳ್ಬೇಕು ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಯು ವಿಲ್ ಸಿ ಇನ್ ಫ್ಯೂಚರ್ ಅಲ್ಲಿ ಮೋರ್ ನಂಬರ್ ಆಫ್ ಪೇರೆಂಟ್ಸ್ ಈ ಒಂದು ಖಾಸಗಿ ಶಾಲೆಯ ಒತ್ತಡ ತಡೆಯೋದಿಕ್ ಆಗದೇನೆ ಸರ್ಕಾರ ಶಾಲೆಗಳಿಗೆ ಆಪ್ಟ್ ಮಾಡೋದನ್ನ ನಾವು ಖಂಡಿತವಾಗ್ಲೂ ನೋಡ್ಬೋದು. ಪೇರೆಂಟ್ಸ್ ಮನಸ್ಥಿತಿ ಕೂಡ ಇಲ್ಲಿ ಬದಲಾಗಬೇಕಾಗತ್ತೆ ಅಂತ ಹೇಳಿ. ಪೇರೆಂಟ್ಸ್ ಮನಸ್ಥಿತಿ ಯಾವಾಗ ಬದಲಾಗುತ್ತೆ ಮೇಡಮ್? ನಮ್ಗೆ ನೀವು ಸರ್ಕಾರದಿಂದ ಕೊಡ್ಬೇಕಾದದ್ದು, ಈಗ ನಾನು ಹೇಳಿದಾಗೆ ನನ್ನ ಮಗಳೇ ಕಮ್ಯುನಿಟಿ ಸ್ಕೂಲ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ಓದಿದ್ಲು. ನಾವು ಇಬ್ರು ಹಸ್ಬೆಂಡ್ ವೈಫ್ ದುಡಿದ್ರು ಕೂಡ ನಾವು ಪ್ರೈವೇಟ್ ಸ್ಕೂಲ್ ಕಳಿಸ್ಲಿಲ್ಲ. ಯಾಕೆ? ನಮಗ್ ಸಿಗ್ಬೇಕಾಗಿದ್ದು ಕಮ್ಯುನಿಟಿ ಸ್ಕೂಲ್ ಅಲ್ಲೇ ಸಿಗ್ತಾ ಇತ್ತು. ಸೊ ಇಂಡಿಯಾದಲ್ಲೂ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಜನ ಇವತ್ತು ಈ 3 ತಿಂಗಳು ಬಹಳಷ್ಟು ಪಾಠ ಕಲಿಸ್ಬಿಟ್ಟಿದೆ ಜನಕ್ಕೆ. ಅದು ಒಂದು ಹಣಕಾಸಂತಿರ್ಬೋದು, ಒಂದು ರಿಲೇಶನ್ಶಿಪ್ ಇರಬಹುದು, ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದ್ರಿಂದ ತಂದೆ ತಾಯಿ ಅವ್ರ ಅಜ್ಜಿ ತಾತಂದ್ರ ಹತ್ರ ಮೊಮ್ಮಕ್ಳನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಇದೆಲ್ಲದ್ರಿಂದ ವ್ಯಾಲ್ಯೂಸ್, ಒಂದು ಜೀವನದ ವ್ಯಾಲ್ಯೂ ಅಂತ ಏನ್ ಹೇಳ್ತೀವಿ ಅದನ್ನ ತಿಳ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಸೊ ಅದ್ರ ತಕ್ಕಂತವಾಗಿ ಅದು ಪೂರಕವಾಗಿ ನಮ್ ಸರ್ಕಾರನು ನಮ್ಗೆ ಅದನ್ನ ಸೌಲಭ್ಯಗಳನ್ನ ಒದಗಿಸ್ಕೊಟ್ರೆ ಖಂಡಿತವಾಗ್ಲೂ ಜನ ಉಪಯೋಗಿಸ್ಕೊಳ್ತಾರೆ. ಕರೆಕ್ಟ್. ಒಂದು ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ನಾವು ಮಾತನಾಡೋದಾದ್ರೆ, ಈಗ ಆನ್ಲೈನ್ ವಿಚಾರಕ್ಕೂ ಕೂಡ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಈಗ ಎಲ್ಲಾ ಶಾಲೆಗಳು ಕೂಡ ಹೊರಡ್ತಾ ಇದೆ, ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡ್ತಾ ಇದೆ, ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ನೀವು ಪೇ ಮಾಡಿ ಅಂತ ಹೇಳಿ. 3 hours 4 hours ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಆದ್ರೆ ಪೇ ಮಾಡ್ಬೇಕಾಗಿರೋದು ಮಾತ್ರ ಕಂಪ್ಲೀಟ್ ಆಗಿ ಇಯರ್ಲಿ ಏನ್ ಪೇ ಮಾಡ್ಬೇಕು ಅಂತ. ಹೇಗಿದು, ಯಾವ ರೀತಿಯಾದಂತಹ ಫೀಸ್ ಸ್ಟ್ರಕ್ಚರ್ ಇವರು ಹಾಗಾದ್ರೆ ರೂಪಿಸ್ತಾ ಇದ್ದಾರೆ ಅಂತ? ಇದನ್ನೇ ನಾನು ಹೇಳಿದ್ದು. ಸಾಕಷ್ಟು ಪೋಷಕರು ಆಗ್ಲೇ ಯಾರೋ ಪೋಷಕರು ಹೇಳ್ತಾ ಇದ್ರು ಅನ್ಸುತ್ತೆ, ಪಾಪ ಶಾಲೆ ಹೆಸರು ತಗೊಳ್ಳಿಲ್ಲ ಅವರು. ಇಲ್ಲಿ ಏನಾಗುತ್ತೆ ಮೇಡಮ್, ಪೋಷಕರು ಹೆದರ್ತಾರೆ. ಇವತ್ತು ಆನ್ಲೈನ್ ಮಾಡ್ತಿದ್ದಾರೆ, ಅವ್ರು ಹೆದರಾಕೊಂಡ್ರು ಅಂತ ಹೇಳಿದ್ರೆ, ಈಗ ಹೇಳದ್ನಲ್ಲ, ಹೆದರ್ಕೊಂಡು ನೆನ್ನೆ ಫೀಸ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮಕ್ಕಳಿಗೆ ನಾಳೆ ದಿನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ಸರ್ಕಾರ ಮ್ಯಾನೇಜ್ಮೆಂಟ್ ಇರೋದೆಲ್ಲ ಪ್ರಭಾವಿಗಳೇ ಇದ್ದಾರೆ.
ಹೌದು. ಎಲ್ಲ ಆಲ್ಮೋಸ್ಟ್ ಆಲ್ ನೀವು 80% ಸ್ಕೂಲ್ಗಳನ್ನ ತಗೊಂಡ್ರೆ ಎಲ್ಲ ಶಾಸಕರು ನಡೆಸ್ತಾ ಇರೋದು ಅಥವಾ ದೊಡ್ಡ ದೊಡ್ಡ ಇವ್ರುಗಳು ನಡೆಸ್ತಾ ಇರ್ತಕ್ಕಂತ ಶಾಲೆಗಳೇ ಆಗಿರುತ್ತೆ. ಹಾಗಂತ ನಾವು ಜನರಲೈಸ್ ಮಾಡಿ ಮಾತಾಡಬಾರ್ದು. ಎಲ್ಲೋ ಒಳ್ಳೆಯವರು ಇರ್ತಾರೆ, ಪೇರೆಂಟ್ಸ್ ಮನಸ್ಥಿತಿಯನ್ನ ಅಥವಾ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಫೀಸ್ ಕನ್ಸೆಷನ್ ಕೊಟ್ಟಿರ್ತಕ್ಕಂತ ಶಾಲೆಗಳು ಇರಬಹುದು. ನಮ್ ಗಮನಕ್ಕೆ ಅದು ಬಂದಿಲ್ದೇ ಇರ್ಬೋದು. ಆದ್ರೆ ನಾವು ಓವರ್ ಆಲ್ ಇದನ್ನ ಸಿನಾರಿಯೋನ ತಗೊಂಡಾಗ 70% ಶಾಲೆಗಳು ಖಂಡಿತವಾಗ್ಲೂ ದುಡ್ಡನ್ ಮಾಡುವಂತ ಒಂದು ಮನಸ್ಥಿತಿನಲ್ಲೇ ಇರ್ತಕ್ಕಂಥವ್ರು. ಆದ್ರೆ ಅಟ್ಲೀಸ್ಟ್ ಇವತ್ತಿನ ಸಿಚುಯೇಷನ್ ಅಲ್ಲಿ ಇಷ್ಟು ವರ್ಷ ನಿಮಗೆ ಪೇ ಮಾಡಿದಾರೆ ಪೇರೆಂಟ್ಸ್, ನಿಮ್ಮನ್ನ ಕ್ವಶನ್ ಮಾಡಿಲ್ಲ. ಯಾತಕ್ ಕ್ವಶನ್ ಮಾಡಿಲ್ಲ? ಅದಕ್ಕೆ ಸರ್ಕಾರ ಸಪೋರ್ಟ್ ಕೊಟ್ಟಿಲ್ಲ. ಸರ್ಕಾರ ಒಂದು ಯೂನಿವರ್ಸಲ್ ಎಜುಕೇಶನ್ ಸಿಸ್ಟಮ್ ಅನ್ನೋದನ್ನ ನಮ್ಗೆ ತಗೊಂಡ್ಬರ್ಬೇಕು ಅನ್ನೋದನ್ನ ನಾವು ಸಾಕಷ್ಟು ವರ್ಷದಿಂದ ಕೇಳಿ ಬರ್ತಾ ಇದೀವಿ. ಇಲ್ಲಿವರೆಗೂ ಅದು ಅಪ್ಲೈ ಆಗಿಲ್ಲ. ನೀವು ಸ್ಟೇಟ್ ಬೋರ್ಡ್ ತಗೊಳ್ತೀರಾ, ನಿಮ್ ಫೀಸ್ ಸ್ಟ್ರಕ್ಚರ್ ಬೇರೆ. ICSE ತಗೊಳ್ತೀರಾ, ನಿಮ್ ಫೀಸ್ ಸ್ಟ್ರಕ್ಚರ್ ಬೇರೆ. CBSE ತಗೊಳ್ತೀರಾ, ಫೀಸ್ ಸ್ಟ್ರಕ್ಚರ್ ಬೇರೆ. ಹಾಗೆ IGCSE ತಗೊಳ್ತೀರಾ, ನಿಮ್ ಫೀಸ್ ಸ್ಟ್ರಕ್ಚರ್ ಬೇರೆ. ಯಾಕೆ ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ಬೋರ್ಡ್ಸ್ ಏನಿಕ್ ಬೇಕು? ಕರೆಕ್ಟ್. ಒಂದು ಸಿಸ್ಟಮ್ ಅನ್ನ ತಗೊಂಡ್ಬನ್ನಿ. ಅವಾಗ ಪ್ರೈವೇಟ್ ಶಾಲೆಗಳನ್ನು ಈ ತರ ಎರಾಬಿರ್ರಿ ರೇಟ್ ಏನ್ ಚಾರ್ಜ್ ಮಾಡ್ತೀರಾ ಮಾಡ್ಲಿಕ್ಕೆ ಆಗಲ್ಲ. ನೀವ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೀವಿ, ನಮ್ದು ಶಾಲೆನಲ್ಲಿ ಕೊಡ್ತಕ್ಕಂತ ಫೆಸಿಲಿಟೀಸ್ ನಿಮ್ಗೆ ಬೇರೆ ಕಡೆ ಸಿಗಲ್ಲ ಅನ್ನೋದಕ್ಕೋಸ್ಕರ ನೀವ್ ಏನು ಚಾರ್ಜ್ ಮಾಡ್ತಿರೋ ಅದ್ರಲ್ಲಿ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ, ಕಡಿತವಾಗುತ್ತೆ. ಈಗ ಫೀಸ್ ನ ಬಗ್ಗೆ ನಾವು ಮತ್ತೆ ಹೇಳೋದಾದ್ರೆ, ಈಗ ಕೆಲವೊಂದು ಶಾಲೆಗಳು ಓಕೆ ನೀವು 4 ಕಂತುಗಳಲ್ಲಿ ಕಟ್ಟಿ ಅಥವಾ 5 ಕಂತುಗಳಲ್ಲಿ ಕಟ್ಟಿ ಅನ್ನೋಂತಹ ಆಫರ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ, ಎಷ್ಟೋ ಶಾಲೆಗಳಲ್ಲಿ ಇನ್ನು ಆ ಶಾಲೆಗೆ ನಾವು ಸೇರಿಸ್ತೀವಿ. ಒಂದ್ಸಲ ಕಟ್ಟಿದ ಮೇಲೆ ಮತ್ತೆ ಅವ್ರಿಗೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ಬೇರೆ ಶಾಲೆಗಳು ಕೂಡ ಅಡ್ಮಿಷನ್ ಮಾಡೋದಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಈಗ ಸರ್ಕಾರ ಯಾವ ರೀತಿಯ ಗೈಡ್ಲೈನ್ಸ್ ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ ಅಂತ? ಇದರಲ್ಲಿ ಇವಾಗಲೇ ಹೇಳಿದಾಗೆ ಸುಮಾರು ಶಾಲೆಗಳಲ್ಲಿ ಪೇ ಮಾಡಾಗಿದೆ. ಪೋಷಕರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರ್ಬೇಕು. ಇವಾಗ್ಲೂ ನೀವು ಎಲ್ಲದಕ್ಕೂ ನಮ್ಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅವರು ಹಿಂದುಳಿದು ಕೂತ್ರೆ ಖಂಡಿತವಾಗ್ಲೂ ನಾವು ಯಾವ ರೀತಿಯಲ್ಲೂ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ತೊಂದರೆ ಆಗಿರುತ್ತೋ ಅವ್ರು ಮುಂದೆ ಬಂದ್ರೆ ತಾನೇ ನಮ್ಮಂತ ಸಂಸ್ಥೆಗಳು ಅವರಿಗೆ ಮುಂದೆ ನುಗ್ಗಿ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಈಗ ನಿನ್ನೆ ಒಂದು ಕಂಪ್ಲೇಂಟ್ ಏನ್ ಬಂದಿತ್ತು, ಆ ಪೇರೆಂಟ್ ಪೇ ಮಾಡಿದಾರೆ, ಯಾಕಂದ್ರೆ ಕ್ಲಾಸ್ ಶುರು ಆಗ್ಬೇಕು ಅದಕ್ಕೋಸ್ಕರ ಮಾಡಿದ್ದಾರೆ. ಸೊ ಆ ಪೇರೆಂಟ್ ರೆಡಿ ಇದಾರೆ, ಮೇಡಮ್ ನೀವು ಶಾಲೆಯವ್ರ ನಮ್ಮ ಪರವಾಗಿ ನೀವು ಶಾಲೆಯವ್ರ ಹತ್ರ ಮಾತಾಡಿ, ನಾವು ನಿಮ್ ಹತ್ರ ಬಂದ್ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ನಾವು ಹೇಳ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಎಲ್ಲಿವರೆಗೂ ಈ ಅವೇರ್ನೆಸ್ ಪೇರೆಂಟ್ಸ್ ಅಲ್ಲಿ ಬರಲ್ವೋ ಅಲ್ಲಿವರೆಗೂ ನಾವು ಸಿಸ್ಟಮ್ ಅನ್ನ ಚೇಂಜ್ ಮಾಡಕ್ ಆಗಲ್ಲ. ಸೊ ಗವರ್ಮೆಂಟ್ ಕೂಡ ಇವಾಗ ಒಂದು ನಿರ್ದಿಷ್ಟವಾದ, ಈಗ ಪ್ರತಿಯೊಂದು ಶಾಲೆದು ಬೇರೆ ಆದ ಫೀಸ್ ಸ್ಟ್ರಕ್ಚರ್ಸ್ ಗಳಿದೆ. ಸೊ ನೀವು ಈ ವರ್ಷ ನಾವು ಸ್ಕೂಲಿಗೆ ಮಕ್ಕಳು ಹೋಗ್ತಾರೋ ಇಲ್ವೋ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದ್ರಿಂದ ನಿರ್ದಿಷ್ಟವಾಗಿ ಒಂದು ಮಗುಗೆ ಇಷ್ಟು ತಗೊಳ್ಳಿ ಅಂತ ನೀವು ಹೇಳಕ್ ಆಗದೆ ಇರ್ಬೋದು. ಯಾಕಂದ್ರೆ ಒಂದೊಂದು ಸ್ಕೂಲ್ದು ಒಂದೊಂದು ಫೀಸ್ ಸ್ಟ್ರಕ್ಚರ್ ಇದೆ. ಅಟ್ಲೀಸ್ಟ್ ಒಂದು ಗೈಡ್ ಲೈನ್ಸ್ ಪ್ರಕಾರವಾಗಿ ಟ್ಯೂಷನ್ ಫೀ ಬಿಟ್ಟು ನೀವು ಬೇರೆ ಏನು ತಗೊಳ್ಕೂಡುದು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಬೇರೆ ಎಲ್ಲ ಏನಿದೆ ಅದನ್ನ ಯಾವ್ದು ನೀವು ಚಾರ್ಜ್ ಮಾಡ್ಕೂಡುದು ಅಂತ ಹೇಳಿ ಒಂದು ಗೈಡ್ ಲೈನ್ಸ್ ಅನ್ನ ಕಳಿಸ್ಬೇಕು. ಅದು ಕಳಿಸೋದಷ್ಟೇ ಅಲ್ಲ, ಅದು ಫಾಲೋ ಅಪ್ ಅದು ಇಮಿಡಿಯೇಟ್ ಆಗ್ಬೇಕು ಅಂತ. ಯಾಕಂದ್ರೆ ಆಲ್ರೆಡಿ ಕೆಲವು ಅಡ್ಮಿಷನ್ ಆಗಿದೆ, ಕೆಲವು ಫೀಸ್ ಅನ್ನ ತಗೊಂಡಾಗಿದೆ ಅವ್ರು ಆಲ್ರೆಡಿ. ಅಡ್ಮಿಷನ್ ಯಾಕಾಗಿದೆ ಅಂದ್ರೆ ಗವರ್ಮೆಂಟ್ ಇವಾಗ 8ನೇ ತಾರೀಕಿಂದ ನೀವು ಅಡ್ಮಿಷನ್ ಮಾಡಿ ಅಂತ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ. ಸೊ ಆ 8ನೇ ತಾರೀಕು ಆಗಸ್ಟ್ ಒಳಗಡೆ ಗವರ್ಮೆಂಟ್ ಇಂದ ಇನ್ನೊಂದು ಸರ್ಕ್ಯುಲರ್ ಬರ್ಬೇಕು ರಿಗಾರ್ಡಿಂಗ್ ದ ಅಡ್ಮಿಷನ್ಸ್ ಅಂಡ್ ಫೀಸ್. ಓಕೆ, ಇನ್ನು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಕೆಲವೊಂದು ನಾವು ಆಗ್ಲೂ ಕೂಡ ಈ ವಿಚಾರ ನಾನು ಮಾತನಾಡ್ತಾ ಇದ್ವಿ, ತುಂಬಾ ಪ್ರೈವೇಟ್ ಸ್ಕೂಲ್ಗಳು ತುಂಬಾ ಶ್ರೀಮಂತರಿರುವಂತಹದ್ದಾಗಿರ್ಬೋದು ಅಥವಾ ಮಕ್ಕಳು ಶ್ರೀಮಂತರಿರುವಂತಹ ಮಕ್ಕಳು ಇರಬಹುದು, ಅಥವಾ ಒಂದಷ್ಟು ಜನ ಪಾಪ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆ ಇದ್ರೂ ಕೂಡ ಕಳಿಸುವಂತವ್ರಿಗೆ, ಅಂತವರಿಗೆ ಏನಾದ್ರೂ ಕನ್ಸೆಷನ್ ಕೊಡುವಂತಹ ನಿಟ್ಟಿನಲ್ಲಿ ಮಾಡೋದಕ್ಕೆ ಆಗತ್ತೆ? ಅಥವಾ ನಾವ್ ಹೇಳ್ತೀವಿ ಮಕ್ಕಳು ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಅಂತ ಹೇಳಿ, ಬಟ್ ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಆಗತ್ತಾ ಅಂತ? ಖಂಡಿತವಾಗ್ಲೂ ಮಾಡ್ಬೋದು ಮೇಡಮ್. ಯಾಕಂದ್ರೆ ಈಗ ಪೇರೆಂಟ್ಸು ದೇವರ ದಯೆಯಿಂದ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥ ಪೇರೆಂಟ್ಸು ಖಂಡಿತವಾಗ್ಲೂ ಫೀಸ್ ಪೇ ಮಾಡೋದಕ್ಕೆ ಹೆಸಿಟೇಟ್ ಮಾಡಲ್ಲ. ನೀವ್ ಹೇಳ್ದಾಗೆ ಒಂದು ದೊಡ್ಡ ಶಾಲೆಗಳಲ್ಲಿ ಒಬ್ಬ ಬಿಸ್ನೆಸ್ ಮೆನ್ ಮಕ್ಕಳಿಂದ ಹಿಡಿದು ಆಟೋ ಡ್ರೈವರ್, ಪ್ಲಂಬರ್ ಮಕ್ಕಳವರೆಗೂ ಇರಬಹುದು ಅಲ್ವಾ? ಸೊ ಈ ತರ ಲೇಬರ್ ಕ್ಲಾಸ್ ನಲ್ಲಿ ಇರ್ತಕ್ಕಂತ ಮಕ್ಕಳುಗಳಿಗೆ ಶಾಲೆ ಆಡಳಿತದವರು ಮುಂದೆ ಬಂದು ತಾವಾಗೆ ಖುದ್ದಾಗಿ ಅವರು ಫೀಸ್ ಸ್ಟ್ರಕ್ಚರ್ ಅನ್ನ ಕಡಿಮೆ ಮಾಡ್ಕೊಡ್ಬೇಕು. ಅದು ಮನುಷ್ಯತ್ವ. ಇವಾಗಿನ ಟೈಮ್ ನಲ್ಲಿ ನೀವು ಈ ತರ ಪ್ಯಾಂಡಮಿಕ್ ಪೀರಿಯಡ್ ನಲ್ಲಿ ಒಂದು ಇನ್ಸ್ಟಿಟ್ಯೂಷನ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನೀವು ಒಂದು ಮಾದರಿಯಾಗಿ ಜನಕ್ಕೆ ತೋರಿಸ್ಬೇಕು. ಎಲ್ಲರಿಗೂ ಗೊತ್ತಿದೆ ಏನಂತ ಹೇಳಿ, ಲೈಕ್ ಈಗೇನ್ ಪೇರೆಂಟ್ಸ್ ನಮ್ಗೆ ಸ್ಕೂಲೇ ಬೇಡ ಅಂತ ಏನ್ ಹೇಳ್ತಾ ಇಲ್ವಲ್ಲ.
ಇವತ್ತಲ್ಲ ನಾಳೆ ಅವ್ರ ಶಾಲೆ ಕಳಿಸ್ಲೇಬೇಕು ತಾನೆ ಮಗುನ. ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಬಿ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ. ಸೊ ಅದು ಎಲ್ಲಾ ಪೇರೆಂಟ್ಸ್ಗೂ ಗೊತ್ತು. ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಕಳಿಸ್ತಾರೆ. ಅವ್ರ ರಿಕ್ವೆಸ್ಟ್ ಏನಂತಂದ್ರೆ ಇದೆಲ್ಲ ಸ್ವಲ್ಪ ಸರಿ ಹೋಗೋ ತನಕ ಅಥವಾ ಒಂದು ವ್ಯಾಕ್ಸಿನೇಷನ್ ಔಷಧಿ ಅಂತ ಹೇಳಿ ಏನಾದ್ರು ಇದಕ್ಕೆ ಬರೋವರೆಗೂ ಅವರು ಕಳಿಸ್ಲಿಕ್ಕೆ ರೆಡಿ ಇಲ್ಲ. ಇದು ಒಂದು ಇನ್ಸ್ಟಿಟ್ಯೂಷನ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಪರಿಸ್ಥಿತಿಯನ್ನ. ಆದ್ರೆ ನನಗ್ ತಿಳಿದ ಮಟ್ಟಿಗೆ ಕೆಲವು ಇನ್ಸ್ಟಿಟ್ಯೂಷನ್ಸ್ ಅವರು ಈ ರಿಸ್ಕ್ ತಗೊಳ್ಲಿಕ್ಕೂ ರೆಡಿ ಇಲ್ಲ. ಯಾಕಂದ್ರೆ ಅವರು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ 4,000 5,000 ಮಕ್ಳಿರುವಾಗ ಇವ್ರು ಹೇಳ್ತಿರೋ ಪ್ರಕಾರ ನೀವು ಪಾಳಿಯಾಗಿ ಮಾಡಿದ್ರು ಒಂದೇ ಅಥವಾ ದಿನ ಬಿಟ್ಟು ದಿನ ಮಾಡಿದ್ರು ಒಂದೇ, ಸ್ಟ್ರೆಂತ್ ನಿಮ್ಗೆ ಅಷ್ಟೇ ಹೆಚ್ಚು ಕಡಿಮೆ ಇರುತ್ತೆ. ಸೊ ಅಟ್ ಎ ಟೈಮ್ 3,000 4,000 ಮಕ್ಕಳನ್ನ ನೀವು ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿದ್ರೆ ಟುಮಾರೋ ನೀವು ಇನ್ಸ್ಟಿಟ್ಯೂಷನ್ ನ ಬ್ಲೇಮ್ ಮಾಡಕ್ ಆಗಲ್ಲ. ಅವರು ಅವ್ರ ಕಡೆಯಿಂದ ಕೆಲವು ಇನ್ಸ್ಟಿಟ್ಯೂಷನ್ಸ್ ನಾವು ಎಷ್ಟು ಕೇಸಸ್ ನಲ್ಲಿ ನಾವು ನೋಡಿದೀವಿ ಇನ್ಸ್ಟಿಟ್ಯೂಷನ್ ಆರಾಮಾಗಿ ಜಾರ್ಕೊಳ್ಳೋದು. ನಾನು ಇದರಿಂದಾಗಿ ಯಾವ ಇನ್ಸ್ಟಿಟ್ಯೂಷನ್ ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಾಗೆ ಎಷ್ಟೋ ಕೇಸಸ್ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು, ಈ ತರದ ಎಷ್ಟೋ ಕೇಸಸ್ ನಲ್ಲಿ ಅವ್ರು ಕಂಪ್ಲೀಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ಇದು ಒಂದು ಮಗುದು ಜೀವನ ಮತ್ತೆ ಅದ್ರ ಲೈಫ್ ಪ್ರಶ್ನೆ. ಒಂದು ಮಗುದು ಲೈಫ್ ಹೋಯ್ತು ಅಂತ ಹೇಳಿದ್ರೆ ನಾವು ಆ ಮಗುನ ತಂದು ಕೊಡ್ಲಿಕ್ಕೆ ಆಗುತ್ತಾ ಪೋಷಕರಿಗೆ? ಸೊ ಇದನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಸರ್ಕಾರ ಯೋಚನೆ ಮಾಡ್ಬೇಕು. ನೀವು ಶಾಲೆ ಓಪನ್ ಮಾಡೋದು ಬರೀ ಹಣ ಒಂದು ಉದ್ದೇಶವನ್ನಾಗಿ ಇಟ್ಕೊಂಡು ಮಾಡ್ತಾ ಇದ್ರೆ ಒಂದು ಗೈಡ್ ಲೈನ್ ಅನ್ನ ಕೊಟ್ಟು ಫೀಸ್ ಸ್ಟ್ರಕ್ಚರ್ ಪೇ ಮಾಡಿ ಅಂತ ಹೇಳಿ ಪೇರೆಂಟ್ಸ್ಗೆ ಮಾಡ್ತಾರೆ. ಆದ್ರೆ ಫೀಸ್ ಬೇಕು ಅನ್ನೋದು ಒಂದೇ ದೃಷ್ಟಿಗೋಸ್ಕರ ಶಾಲೆ ಓಪನ್ ಆಗ್ಬಾರ್ದು. ಎಜುಕೇಶನ್ RT ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಷ್ಟೋ ಖಾಸಗಿ ಶಾಲೆಗಳು ಕೆಲವೊಂದು ತುಂಬಾ ಕಡಿಮೆ ದುಡ್ಡು ಫೀಸ್ ಅನ್ನ ತೆಗೆದುಕೊಳ್ಳುವಂತ ಶಾಲೆಗಳಿಗೆ ಎಷ್ಟೋ ಸಲ ಪೇ ಆಗಿಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಕೆಲವೊಂದು ಶಾಲೆಗಳು ಯಾವುದೇ ರೀತಿಯ ಡೊನೇಷನ್ ತೆಗೆದುಕೊಳ್ಳದೆ ಮಕ್ಕಳ ಎಜುಕೇಶನ್ ಪರ್ಪಸ್ ಆಗಿ ಕೆಲವೊಂದು ಶಾಲೆಗಳು ಮಾಡ್ತಾ ಇರೋದ್ರಿಂದ ಅಂತವ್ರಿಗೆ ಸಮಸ್ಯೆ ಆಗಿದೆ, ನಾವು ಮುಚ್ಕೊಂಡು ಹೋಗ್ಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥವ್ರು ಇದ್ದಾರೆ ಕೂಡ. ಅಂತವ್ರಿಗೆ ಏನಾದ್ರು ಕನ್ಸೆಷನ್ ಕೊಡುವಂತಹ ಮಾಡಬಹುದಾ ಹೇಗೆ? ಇಲ್ಲಿ ಸರ್ಕಾರನು ಕೂಡ ಕೆಲವು ಸತಿ ತಪ್ಪು ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ RT ಮಕ್ಳಿಗೋಸ್ಕರ ಏನೆಲ್ಲ ಹೋರಾಡಿ ಅವ್ರಿಗೆ ಶಾಲೆಗಳಿಗೆ ನಾವು ಸೇರಿಸ್ತೀವೋ ಶಾಲೆಯಿಂದ ನಮ್ಗೆ ಸಾಕಷ್ಟು ಕಂಪ್ಲೇಂಟ್ ಬರುತ್ತೆ. ಯಾಕಂದ್ರೆ ಇವ್ರು ಯಾವಾಗ ಆ ಮಕ್ಳುಗಳ ಹತ್ರ ಫೀಸ್ ಇನ್ನೊಂದು ರೀತಿಯಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಮುಂಚೆ ಅದು ಒಂದು ಮಗುಗೆ 12,000 ರೂಪಾಯಿ ಇತ್ತು, ಈಗ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆ 12,000 ಒಂದು ಮಗುಗೆ ಗವರ್ಮೆಂಟ್ ಇಂದ ಹೋಗ್ಲಿಲ್ಲ ಅಂತಂದಾಗ ಇವ್ರು ಅದರಲ್ಲಿ ಕಂಪ್ಯೂಟರ್ ಫೀಸು, ಲ್ಯಾಬ್ ಫೀಸು ಏನೋ ಒಂದು ಹೇಳ್ಬಿಟ್ಟು ಆ ಮಕ್ಕಳಿಂದ ದುಡ್ಡನ್ನ ತಗೊಳ್ಳಿಕ್ಕೆ ಟ್ರೈ ಮಾಡಿದಾಗ ಪೇರೆಂಟ್ಸ್ ನಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ. ಏನ್ ಮೇಡಮ್ RT ಅಂತ ಹೇಳ್ತೀರಾ, ಸ್ಕೂಲ್ನವರು ಈ ತರ ಫೀಸ್ ಕಟ್ಟಿ ಅಂತಿದ್ದಾರೆ, ಬುಕ್ ಲಿಸ್ಟ್ ಬಂದಿದೆ, ಬುಕ್ ಬಂದು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ RT ಫೆಸಿಲಿಟಿ ಕೊಟ್ಬಿಟ್ಟು ಅದಕ್ಕೆ ಶಾಲೆಗೆ ಏನ್ ಕೊಡ್ಬೇಕು ಅದು ಸರ್ಕಾರ ಕೊಡದೇದಾಗ ನಾವು ಶಾಲೆಗಳನ್ನು ದೂರದು ತಪ್ಪಾಗುತ್ತೆ. ಸೊ ಸರ್ಕಾರ ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಈ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ ಅಂತ ಏನ್ ಹೇಳ್ತೀವಿ ಅವ್ರ ಎಜುಕೇಶನ್ ಪರ್ಪಸ್ ಗೋಸ್ಕರ ಈ RT ಸ್ಕೀಮ್ ಅನ್ನ ತಂದ್ಬಿಟ್ಟು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ಈಗ ಆಗ್ಲೇ RT ನ ನಿಲ್ಸ್ಬಿಟ್ಟಿದ್ದಾರೆ, ಈಗ ಅದ್ರ ಬಗ್ಗೆ ಏನು ಸುದ್ದಿನೇ ಇಲ್ಲ. ಕರೆಕ್ಟ್. ಎಸ್ 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 ಸಾಕಷ್ಟು ವಿಚಾರ ನಮ್ಮ ಜೊತೆ ಹಂಚಿಕೊಂಡಿರೋ. ಥ್ಯಾಂಕ್ ಯು ಸೋ ಮಚ್ ಸುಜಾತ ಅವರೇ. ಒಟ್ಟಾರೆ ಈಗ ಯಾವ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಎಲ್ರಿಗೂ ಆಮೇಲೆ ನಮ್ ಹುಡುಗರು ನಾವು ಓದಿಸ್ತಾ ಇದ್ದ ನಮ್ದು ಅದು ಕಾಮನ್ ಆಗಿ ಎಲ್ಲರೂ ಬಂದು ಇದು ಮಾಡಿರ್ತೀವಿ ಅಷ್ಟೇ. ಸ್ಕೂಲ್ನಲ್ಲಿ ಎಲ್ಲ ಅಲ್ಲಿ ಹೋಗಿ ನೋಡಿ ಸರ್ ಎಲ್ಲ ಡಸ್ಟ್ ಇದೆ ಬೆಂಚ್ ಮೇಲೆ. ಈಗ ಕುಂತ್ರ ಅದೆಲ್ಲ ಡಸ್ಟ್ ಕ್ಲೀನ್ ಆಗ್ತದೆ. ಅಟ್ಲೀಸ್ಟ್ ಲಾಸ್ಟ್ ಕ್ಲಾಸ್ ಮಾರ್ಚ್ 14 ಇಂದ ನಾವು ತಗೊಳ್ಳಿಲ್ಲ ಕ್ಲಾಸ್ ಸರ್. ಅಟ್ ಇಸ್ ಫಾಲ್ಸ್. ನಾವ್ ಹುಡುಗರು 4 ಹುಡುಗರು ಅದಾವು. ಕಾಮನ್ ಬ್ಯಾಗ್ ಹಾಕೊಂಡ್ ಹೋಗ್ತಿರ್ತಾವ್, ಬರ್ತಿರ್ತಾವ್. ನನ್ ಹುಡುಗರ್ ಟೀಚರ್ಸ್ ಸ್ಟೂಡೆಂಟ್ ಆಟ ಆಡ್ತಿರ್ತಾವ್. ಈಗ ಸರ್ ನಾನ್ ಮನ್ಯಾಗ ಆಗಿದ್ ನಾನು ಹೆಂಗ್ ಹೇಳ್ಬಹುದು? ಸ್ಕೂಲ್ ಏನೋ ಪ್ರಾಬ್ಲಮ್ ನಾನು ಹೇಳ್ಬೋದು. ನಾನು ಸ್ಕೂಲ್ದಲ್ಲಿ ಒಂದ್ ಫೋಟೋ ತೋರಿಸಿ ನಂಗೆ ಸ್ಕೂಲ್ದಲ್ಲಿ ಕುಂತಿದ್ ಹುಡುಗರ ಏನಾಯ್ತು ಇದೆಲ್ಲ ಪರ್ಪಲ್ಲಿ ಯಾರು ಮಾಡಿದ್ರ? ಅಫ್ಕೋರ್ಸ್ ನೇಬರ್ಸ್ ಮಾಡಿರ್ತಾರೆ. ಅಫ್ಕೋರ್ಸ್ ನೇಬರ್ಸ್. ಐಡಲ್ ಮಂಡ್ ಇಸ್ ಡೆವಲ್ಸ್ ವರ್ಕ್ಶಾಪ್. ಮನ್ಯಾಗ ಕುಂತಿರ್ತಾರ, ಕೆಲಸ ಇಲ್ಲ ಏನಿಲ್ಲ, ನಾವು ನೇಬರ್ಸ್ ಮಾಡೋದು. ಎದ್ರ ಸಲ ಮಾಡಿರ್ಬೇಕು ಅದು ಅವ್ರು ಗೊತ್ತಿರಿ ಸರ್. ನಂಗೆ ಏನ್ ಹೇಳ್ಬಹುದು? ಇವತ್ತು ನೀವು ಯಾವುದೇ ಸ್ಕೂಲ್ ಸ್ಟಾರ್ಟ್ ಮಾಡಿಲ್ಲ? ನೋ ಸರ್. ತಮ್ಮ ಹೆಸರು ಹೇಳಿ ಮೇಡಮ್. ಎಸ್ ಎ ಕೆಂಗಲ್. ಯಾವುದೇ ರೀತಿಯಲ್ಲೂ ನಾವು ಶಾಲೆನ ಆರಂಭ ಮಾಡಿಲ್ಲ, ದುರುದ್ದೇಶದಿಂದ ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಇನ್ನಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ.